ಎಲ್ರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ. ಸಂಕಷ್ಟಹರ, ವಿಘ್ನ ವಿನಾಶಕ ಹಾಗೂ ಪ್ರಥಮ ಪೂಜ್ಯನಾದ ಈ ಗಣೇಶನ ಹುಟ್ಟು ಹಬ್ಬವನ್ನು ನಾವು ಅತ್ಯಂತ ವಿಜೃಂಭಣೆಯಿಂದ ಇಂದಿನ ದಿನದಂದು ಆಚರಿಸುತ್ತೇವೆ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ಸಂಕಷ್ಟಹರ ಗಣಪತಿಯ ಮಹತ್ವ ಮತ್ತು ವೈಶಿಷ್ಟ್ಯವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನನ್ನದೊಂದು ಪ್ರಶ್ನೆ ಸ್ನೇಹಿತರೆ, ಭಕ್ತಿಗಾಗಿ ದೇವರು ಇಲ್ಲವೇ ದೇವರಿಗಾಗಿ ಭಕ್ತಿಯೋ ಎಂಬ ಈ ಒಂದು ಪ್ರಶ್ನೆ ನಮ್ಮನ್ನು ಕಾಡುವುದು ಸಾಮಾನ್ಯವಾಗಿದೆ. ಈ ಒಂದು ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಬಹುದು. ಇಲ್ಲವೆಂದರೆ ಈ ಒಂದು ವಿಡಿಯೋ ಕೊನೆಯಲ್ಲಿ ನಾನು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡುತ್ತೇನೆ ಸ್ನೇಹಿತರೆ. ನನ್ನ ಹೆಸರು ಗಿರೀಶ್ ಕುಮಾರ್. ಮತ್ತೆ ತಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಗಣೇಶ ಹಬ್ಬ ಅಂದ್ರೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ತುಂಬಾ ಕುತೂಹಲವಾಗಿ, ಸಂತೋಷದಿಂದ, ಸಡಗರವಾಗಿ, ವಿಜೃಂಭಣೆಯಿಂದ ಆಚರಿಸುವಂತಹ ಈ ಒಂದು ಹಬ್ಬ ನಮಗೆ ತಿಳಿದಿರುವುದು ಬರೀ ವಿಜೃಂಭಣೆಯಿಂದ, ಸಡಗರದಿಂದ ಆಚರಿಸೋದು ಮಾತ್ರ. ಆದ್ರೆ ಇದರ ಒಂದು ಇಂದಿನ ಮಹತ್ವ ಏನು ಅಂದ್ರೆ, ಈ ಒಂದು ದಿನ ಗಣೇಶ ಹುಟ್ಟಿದ ದಿನವಾದ್ದರಿಂದ ಈ ಒಂದು ದಿನವನ್ನು ಎಲ್ಲ ಊರುಗಳಲ್ಲಿ ಮತ್ತು ನಗರಗಳಲ್ಲೂ ಸಹ ಪ್ರತಿಯೊಂದು ಬೀದಿಯಲ್ಲೂ, ಪ್ರತಿಯೊಂದು ಹಳ್ಳಿಗಳಲ್ಲಾದರೆ ಪ್ರತಿಯೊಂದು ಊರಲ್ಲೂ ಅಷ್ಟೇ ಎಲ್ಲ ಸೇರಿ ಒಂದು ಗಣೇಶನ ಮೂರ್ತಿಯನ್ನು ತೆಗೆದುಕೊಂಡು ಬಂದು ಪೂಜೆಯನ್ನು ಸಲ್ಲಿಸಿ ದಿನವಿಡೀ ಮನೋರಂಜಿಸುವಂತಹ ಅನೇಕ ವೈವಿಧ್ಯಮಯ ವಿಭಿನ್ನವಾದ ಚಟುವಟಿಕೆಗಳನ್ನು ನೆರವೇರಿಸುತ್ತಾ ಮತ್ತು ಕೊನೆಯದಾಗಿ ರಾತ್ರಿಯಲ್ಲಿ ಅವರು ಅತ್ಯಂತ ವೈಭವವಾಗಿ ವಿಜೃಂಭಣೆಯಿಂದ ಆಟ ಪಾಠಗಳೊಂದಿಗೆ ಗಣೇಶನನ್ನು ವಿಸರ್ಜನೆ ಮಾಡಿ ನಂತರ ಮುಕ್ತಾಯ ಮಾಡೋದೇ ಗಣೇಶನ ಹಬ್ಬ ಆಗಿದೆ. ಸ್ನೇಹಿತರೆ, ವಿಘ್ನ ವಿನಾಶಕ ಎಷ್ಟು ಬುದ್ಧಿವಂತ ಹಾಗೂ ಎಷ್ಟು ಜಾಣ್ಮೆಯಿಂದ ಬರುವಂತಹ ಕಷ್ಟಗಳನ್ನೇ ಆಗಲಿ, ಬರುವಂತಹ ಸನ್ನಿವೇಶಗಳನ್ನು ಯಾವ ರೀತಿ ಸುಧಾರಿಸ್ತಾನೆ ಅನ್ನೋದನ್ನ ಒಂದು ಸಣ್ಣ ಕಥೆಯ ಮುಖಾಂತರ ನಾವು ತಿಳಿಯಬಹುದಾದ ಸ್ನೇಹಿತರೆ. ಒಮ್ಮೆ ಶಿವಪಾರ್ವತಿಯರು ತನ್ನ ಇಬ್ಬರು ಮಕ್ಕಳಾದ ಗಣೇಶ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ಚಾಲೆಂಜ್ ಆಗ್ತಾರೆ. ಅವ್ರಿಗೆ ಬರುವ ಚಾಲೆಂಜ್ ಏನಂದ್ರೆ, ಇಬ್ಬರಲ್ಲಿ ಯಾರು ಅತ್ಯಂತ ಬುದ್ಧಿಶಾಲಿ ಮತ್ತು ಶಕ್ತಿಶಾಲಿ ಅಂತ ತಿಳಿಯುವುದಕ್ಕಾಗಿ ಅವರಿಬ್ಬರಿಗೂ ಯಾರು ಅತಿ ಶೀಘ್ರವಾಗಿ 3 ಲೋಕವನ್ನು 3 ಸಲಿ ರೌಂಡ್ ಅಂದ್ರೆ ಸುತ್ತುವರೆದು ಸುತ್ತಾಕಿ ಮತ್ತೆ ನಮ್ಮತ್ತ ಯಾರು ಮೊದಲು ಬರ್ತಾರೋ ಅವರೇ ಅತ್ಯಂತ ಬುದ್ಧಿಶಾಲಿ ಮತ್ತು ಶಕ್ತಿಶಾಲಿ ಅಂತ ತೀರ್ಮಾನ ಮಾಡ್ತೀವಿ ಅಂತ ಅವರಿಬ್ಬರಿಗೂ ಚಾಲೆಂಜ್ ಆಗ್ತಾರೆ. ಆಗ ಸುಬ್ರಹ್ಮಣ್ಯ ಸ್ವಾಮಿ ಏನ್ ಮಾಡ್ತಾರೆ ಅಂದ್ರೆ, ತನ್ನ ಒಂದು ವಾಹನವಾದ ನವಿಲನ್ನು ತೆಗೆದುಕೊಂಡು ಪ್ರಪಂಚವನ್ನು 3 ಸುತ್ತು ಹಾಕಲು ಹೊರಡುತ್ತಾರೆ ಸ್ನೇಹಿತರೆ. ಆದ್ರೆ ಈ ಒಂದು ಮುದ್ದಾದ ಗಣೇಶನು ತನ್ನ ಒಂದು ಬುದ್ಧಿ ಕೌಶಲ್ಯದಿಂದ ಅತ್ಯಂತ ಸರಳತೆಯಿಂದ ತನ್ನ ತಂದೆ ತಾಯಿಯನ್ನೇ 3 ಲೋಕ ಅಂತ ತಿಳಿದುಕೊಂಡು ತನ್ನ ತಂದೆ ತಾಯಿಯನ್ನೇ 3 ಪ್ರದಕ್ಷಿಣೆ ಹಾಕುತ್ತಾರೆ ಸ್ನೇಹಿತರೆ. ಆ ಒಂದು 3 ಪ್ರದಕ್ಷಿಣೆ ಇಡೀ ಭೂಮಂಡಲವನ್ನೇ 3 ಸಲಿ ಸುತ್ತುವರಿದ ರೀತಿ ಹಾಗೆ ಕೊನೆಯದಾಗಿ ಸುಬ್ರಹ್ಮಣ್ಯ ಸ್ವಾಮಿ ಬಂದಾಗ ನಂತರ ತೀರ್ಮಾನ ಆಗುತ್ತೆ ಸ್ನೇಹಿತರೆ. ಅಂದ್ರೆ ವಿನಾಯಕ ತನ್ನ ತಂದೆ ತಾಯಿಯನ್ನೇ, ನಮಗೂ ಅಷ್ಟೇ ಸ್ನೇಹಿತರೆ, ಈ ಭೂಲೋಕ ದೇವರಿಗಿನ್ನ ಮೊದಲು ನಮ್ಮ ತಂದೆ ತಾಯಿಯೇ ನಮಗೆ ದೇವರಾಗಿರ್ತಾರೆ. ಆದ್ರಿಂದ ಅವರು ಆ ಒಂದು ಚಾಲೆಂಜ್ ಅಲ್ಲಿ ಸಕ್ಸಸ್ ಆಗ್ತಾರೆ, ವಿನ್ ಆಗ್ತಾರೆ ಸ್ನೇಹಿತರೆ. ಅಂದಿನಿಂದ ತನ್ನ ಒಂದು ಬುದ್ಧಿ ಕುಶಲತೆ, ಆ ಒಂದು ಗಣೇಶ ಆ ಒಂದು ಸಮಯದಲ್ಲಿ ಆ ಒಂದು ಸ್ಥಿತಿಯಲ್ಲಿ ಯಾವ ರೀತಿಯಾಗಿ ನಿರ್ಣಯಗಳನ್ನು ತೆಗೆದುಕೊಂಡು ಅತ್ಯಂತ ಜಾಣ್ಮೆಯಿಂದ ಕಾರ್ಯಗಳನ್ನು ಮಾಡುತ್ತಾನೆ ಮತ್ತು ಆತನ ಒಂದು ಬುದ್ಧಿವಂತಿಕೆಯ ಮುಂದೆ ನಾವು ತಿಳಿಯಬೇಕಾದ ಇನ್ನೂ ಅನೇಕ ಮಹತ್ತರ ವಿಷಯಗಳು ಇನ್ನೂ ಇದೆ ಸ್ನೇಹಿತರೆ. ನನ್ನಲ್ಲಿ ಒಂದು ಪ್ರಶ್ನೆ ಕಾಡುತ್ತೆ ಸ್ನೇಹಿತರೆ, ಎಂದಾದ್ರೂ ನಾನು ದೇವಸ್ಥಾನಕ್ಕೆ ಹೋಗ್ಲಿ, ಇಲ್ಲಾಂದ್ರೆ ಅತ್ಯಂತ ಪುಣ್ಯಕ್ಷೇತ್ರಗಳಿಗೆ ಹೋದಂತಹ ಸಂದರ್ಭದಲ್ಲಿ ಅನೇಕರು ಮೂಢನಂಬಿಕೆಗಳಿಂದ ಮತ್ತು ತಮ್ಮ ಒಂದು ಇಚ್ಛಾಶಕ್ತಿಯನ್ನು ನೆರವೇರಿಸಿಕೊಳ್ಳಲು
ತಮ್ಮ ಒಂದು ದೇವರನ್ನು, ತಮ್ಮ ಇಷ್ಟಕರವಾದ ದೇವರನ್ನು ಅತ್ಯಂತ ಮೆಚ್ಚುಗೆಯಿಂದ ನನ್ನ ಒಂದು ಮಾತು, ಕಿರಿ ಮಾತೇನಂದ್ರೆ, ನಾವು ಅನೇಕ ದೇವಸ್ಥಾನಗಳಿಗೆ, ದೇವರುಗಳಿಗೆ, ನಮ್ಮ ಇಷ್ಟಕರವಾದ ದೇವರುಗಳನ್ನು ಮೆಚ್ಚುತ್ತಾ ನೆಚ್ಚುತ್ತಾ ವಾಟ್ಸಪ್ಗಳಲ್ಲಿ, ಸ್ಟೇಟಸ್ಗಳಲ್ಲಿ, ಅಂದ್ರೆ ಹೆಚ್ಚಾಗಿ ನಾವು ಸ್ಟೇಟಸ್ಗಳಲ್ಲಿ ಆಗ್ಬಿಟ್ರೆ, ಹೆಚ್ಚಾದ ಜನ ನೋಡ್ಬಿಟ್ರೆ ನಮ್ಮ ಒಂದು ವಿಜೃಂಭಣೆ, ನಮ್ಮ ಒಂದು ಸ್ಥಾನ ಉನ್ನತ ಸ್ಥಾನಕ್ಕೆ ಏರಲು ಅಂತ ನಾವು ಬಯಸ್ತೀವಿ. ಅದೇ ಒಂದು ಭಕ್ತಿ ಅಂತ ತಿಳ್ಕೊಂಡಿದೀವಿ. ಆದ್ರೆ ಸ್ನೇಹಿತರೆ, ನನ್ನದೊಂದು ಕಿರು ಸಜೆಷನ್ ಏನು ಅಂದ್ರೆ, ನೀವು ಯಾರಿಗೇ ಭಕ್ತರಾಗಿರಿ, ಯಾರಿಗೇ ಇದಾಗಿರಿ, ಈಗ ಗಣೇಶ, ಆ ಗಣೇಶ ಅಂದಾಗ ನಾವು ಪೂಜೆ ಮಾಡೋದೇ ಅಲ್ಲ, ಆ ಒಂದು ಗಣೇಶನ ಒಂದು ವೈಶಿಷ್ಟ್ಯ, ಅವರ ಒಂದು ತಾಳ್ಮೆ, ಅವರ ಒಂದು ಜಾಣ್ಮೆಯನ್ನು ತಿಳಿದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದುವರೆದಾಗ್ಲೇ ಅಲ್ವಾ ನಾವು ಆ ಯಾವುದಾದ್ರೂ ದೇವರಿಗೆ ನಿಜವಾದ ಭಕ್ತರು ಎಂದು ಅರಿವಾಗೋದು. ಆಗ ತಾನೇ ನಮ್ಮ ಜೀವನ ವಿಜೃಂಭಣೆಯಿಂದ ಗರ್ಜಿಸಲು ಸಾಧ್ಯ ನಾವು. ಆದ್ರಿಂದ ಇನ್ನು ಮುಂದೆ ಎಲ್ಲಾ ಹಬ್ಬವನ್ನು ಆಚರಿಸಿ ಸಡಗರದಿಂದ ಇರಿ. ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋದಾಗ, ಇಲ್ಲಾಂದ್ರೆ ಯಾವುದೇ ಒಂದು ಆಚರಣೆ ಮಾಡುವಾಗ ಆ ಒಂದು ನೀತಿ ಸಾರಾಂಶವನ್ನು ತಿಳ್ಕೊಳ್ಳಿ, ಆ ದೇವರ ಒಂದು ವೈಶಿಷ್ಟ್ಯವನ್ನು ತಿಳ್ಕೊಳ್ಳಿ. ಆ ವೈಶಿಷ್ಟ್ಯವನ್ನು ತಿಳಿದು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನ ಮಾಡಿ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮುಖಾಂತರ ಒಂದು ಸಣ್ಣ ಮೆಚ್ಚುಗೆ ಇರ್ಲಿ. ಮೊದಲು ಕೇಳಿದಂತ ಆ ಒಂದು ಪ್ರಶ್ನೆಗೆ ಅತ್ಯಂತ ಕುತೂಹಲವಾದ ಉತ್ತರವನ್ನು ನೀಡಲು ನಾನು ರೆಡಿ ಇದ್ದೇನೆ ಸ್ನೇಹಿತರೆ. ಭಕ್ತಿ ಎಂಬುದು ದೇವರಿಗಾಗಿಯೂ ಅಲ್ಲ, ಹಾಗೂ ದೇವರಿಗಾಗಿ ಭಕ್ತಿಯೂ ಅಲ್ಲ. ಈ ಭಕ್ತಿ ಅನ್ನೋದು ನಮ್ಮ ಅನುಕೂಲಕ್ಕಾಗಿ ನಾವು ದೇವರನ್ನು ಸೃಷ್ಟಿ ಮಾಡಿಕೊಂಡು ಒಂದು ಭಕ್ತಿ ಅನ್ನೋ ಒಂದು ಹೆಸರಿನಲ್ಲಿ ದೇವರನ್ನು ಪೂಜಿಸ್ತಾ ಇದ್ದೀವಿ ಸ್ನೇಹಿತರೆ. ಇನ್ನು ಮುಂದೆ ನಾವು ದೇವರನ್ನು ಪೂಜಿಸುವ ಮುಂಚೆ ಆ ಒಂದು ದೇವರ ವೈಶಿಷ್ಟ್ಯ ಮತ್ತು ಅದ್ಭುತಗಳ ವ್ಯಕ್ತಿತ್ವಗಳನ್ನು ತಿಳಿದು ಆ ವ್ಯಕ್ತಿತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಿಜವಾದ ಅರ್ಥ ಎಂಬುದು ಜೀವನಕ್ಕೆ ಆಗಲಿ, ಆ ಒಂದು ದೇವರಿಗೆ ಆಗಲು ಸಿಗಲು ಸಾಧ್ಯ ಎಂದು ಈ ಒಂದು ವಿಡಿಯೋವನ್ನು ತಿಳಿಸ್ತಿದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ.